2014-15 ಇಸ್ವಿಯಲ್ಲಿ 58,000 ಕೋಟಿ ರೂಪಾಯಿ ಸಾಲ ಮನ್ನಾ ಆಗಿದೆ. 2015-16 ಇಸ್ವಿಯಲ್ಲಿ 70,000 ಕೋಟಿ ಸಾಲ ಮನ್ನಾ ಆಗಿದೆ. 2016-17 ಇಸ್ವಿಯಲ್ಲಿ 1,08,000 ಕೋಟಿ ಸಾಲ ಮನ್ನಾ ಆಗಿದೆ. 2017-18ರಲ್ಲಿ 1,60,000 ಕೋಟಿ, 18-19ರಲ್ಲಿ 2,35,844 ಕೋಟಿ ಸಾಲಗಳನ್ನ ಬ್ಯಾಂಕ್ಗಳ ಕಡೆಯಿಂದ ಮನ್ನಾ ಮಾಡಿಸವ್ರೆ. ಅದನ್ನೇ ಹೇಳೋಣ. ಇವತ್ತು ಇವೆಲ್ಲ ಮನ್ನಾ ಆಗ್ಬೇಕಂತಂದ್ರೆ ಸಭಾಧ್ಯಕ್ಷರೇ, ಈ ಸಾಲಗಳು ಮನ್ನಾ ಆದಂತ ಸಂದರ್ಭದಲ್ಲಿ ಕಾಸು ಯಾರು ಕಳ್ಕೊಳ್ಳುವಂತದ್ದು? ರಾಜ್ಯ ಸರ್ಕಾರನೂ ಕಾಸು ಕಳ್ಕೊಳ್ಳಲ್ಲ, ಕೇಂದ್ರ ಸರ್ಕಾರನೂ ಕಾಸು ಕೊಂಡ್ಕೊಳ್ಳಲ್ಲ. ಇಷ್ಟೆಲ್ಲ ಸಾಲಗಳು ಮನ್ನಾ ಮಾಡಿವೆಲ್ಲ ಬ್ಯಾಂಕ್ಗಳು. ಇಷ್ಟೆಲ್ಲ ಸಾಲಗಳು ಮನ್ನಾ ಮಾಡಿದಾಗ ಯಾವ ಬ್ಯಾಂಕು ಕೂಡ ಲಾಸ್ ಅಲ್ಲಿ ಹೋಗಿಲ್ಲ. ಈ ಎಲ್ಲ ಹೊರೆನ, ಈ ಸಾಲ ಮನ್ನದ ಹೊರೆನ ಯಾರು ಹೊರಬೇಕು ಅಂತಂದ್ರೆ ಸಾರ್ವಜನಿಕರು, ನಾವು ನೀವು ಹೊರಬೇಕು. ಜನ್ಧನ್ ಅಕೌಂಟ್ ಹಾಕೊಟ್ಟಿರ್ತಕ್ಕಂಥ ಬಡವನು ಹೊರಬೇಕು. ಊರಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರು, ನೌಕರರು, ಅವರು ಏನಿವತ್ತು ಸಾಲ ತಗೋತಾರಲ್ಲ ಅವ್ರ ಮೇಲೆ ಹಾಕಂತ ಬಡ್ಡಿ ಪರ್ಸೆಂಟ್ಗಳು ಜಾಸ್ತಿ ಮಾಡಿ, ಎಟಿಎಂ ಅಲ್ಲಿ ವಿಡ್ರಾ ಮಾಡಿದ್ರೆ ಸರ್ಚಾರ್ಜ್ಗಳು ಹಾಕಿ, ಬ್ಯಾಂಕ್ ಡಿಪಾಸಿಟ್ ಮಿನಿಮಮ್ ಇಲ್ಲದೆ ಇದ್ರೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕಿ, ಈ ರೀತಿಯಾಗಿ ಬಡವರಿಂದ ಕಾಸನ್ನ ಕಿತ್ಕೊಂಡು ಸಾಹುಕಾರರಿಗೆ ಇವತ್ತು ಸಾಲ ಮನ್ನಾ ಮಾಡಂತ ಒಂದು ಕೆಲಸ ಇವತ್ತು ನಡೀತಾ ಇದೆ. ಸಭಾಧ್ಯಕ್ಷರೇ, ಈ ಕಾಸು ಎಲ್ಲೋಯ್ತು ಅಂತ ಹೇಳಿದ್ರೆ 16 ಲಕ್ಷ ಕೋಟಿ ಇವತ್ತು ಆಗಿರ್ತಕ್ಕಂಥದ್ದು ಬಂಡವಾಳ ಶಾಹಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು.